ನಮಸ್ಕಾರ ಎಲ್ಲರಿಗೂ. ನಾನು ಕಳೆದ ವಿಡಿಯೋಗಳಲ್ಲೆಲ್ಲ ಸಬ್ಕಾನ್ಷಿಯಸ್ ಮನಸ್ಸು ಮತ್ತು ಅದರ ಲೇಯರ್ ಬೈ ಲೇಯರು ಹೆಂಗೆ ಆ ಒಂದು ಪರ್ಸೋನಾ, ಶಾಡೋ, ಸೆಲ್ಫ್ ಮತ್ತು ಇವೆಲ್ಲ ಹೇಳಿದ್ದೆ. ಇದು ಕಾರ್ಲ್ ಯುಂಗ್ ಅವರ ವರ್ಕ್ ಆಧಾರಿತ ನಾ ಎಲ್ಲ ಮಾಡಿದ ವಿಡಿಯೋಗಳು. ಇದೇ ಕಾರ್ಲ್ ಯುಂಗ್ ಅವರು ಇನ್ನೊಂದ್ರ ಬಗ್ಗೆ ಮಾತಾಡಿದ್ದಾರೆ ಅವರ ವರ್ಕ್ಗಳಲ್ಲಿ. ಆದರೆ ಇದರ ಒಂದು ಇತಿಹಾಸ ತುಂಬ ಹಿಂದ್ಗಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಮೆಂಟಲ್ ಆಲ್ಕೆಮಿ ಅಂದರೆ ಏನು, ನೀವೆಲ್ಲ ಆಲ್ಕೆಮಿ ಅಂದರೆ ಕೇಳಿರ್ತೀರ, ಆಲ್ಕೆಮಿಸ್ಟ್ಸ್ಗಳು ಮತ್ತು ಏನಿದು ಆಲ್ಕೆಮಿ ಅಂತ ಕೇಳಿರ್ತೀರ. ಲೈಕ್ ಯಾವುದೇ ಲೆಡ್ಡನ್ನು ತೊಗೊಂಡ್ಬಿಟ್ಟು ಬಂಗಾರ ಮಾಡೋದು ಅಥವಾ ಕಬ್ಬಿಣವನ್ನು ತೊಗೊಂಡ್ಬಿಟ್ಟು ಬಂಗಾರ ಮಾಡೋದು, ಅಂದರೆ ಯಾವುದೋ ಒಂದು ಬೇರೆ ಮೆಟೀರಿಯಲಿಂದ ಬಂಗಾರ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ಆಲ್ಕೆಮಿ ಅಂತ ಒಂದು ಏನು ನಮಗೆ ಒಂದು ಆ ಕನ್ಸೆನ್ಸಸ್ ಏನಿದೆ ಅದು ನಿಮಗೆಲ್ಲ ಗೊತ್ತಿದೆ. ಬಟ್ ನಾನು ಮಾತಾಡ್ತಿರೋದು ಆ ಥರ ಆಲ್ಕೆಮಿ ಬಗ್ಗೆ ಅಲ್ಲ, ಮೆಂಟಲ್ ಆಲ್ಕೆಮಿ ಅಂತ. ಈಗ ಫಿಸಿಕಲ್ ಅಂತಂದರೆ ಎಕ್ಸ್ಟರ್ನಲ್ ಜಗತ್ತಲ್ಲಿ ಆ ಒಂದು ಎಲಿಮೆಂಟ್ಸ್ಗಳನ್ನು ತಗೊಂಡು ಚೇಂಜ್ ಮಾಡೋದು. ಮೆಂಟಲ್ ಆಲ್ಕೆಮಿ ಅಂತಂದರೆ ನಮ್ಮ ಮೈಂಡ್ ಒಳಗಡೆ ಏನೋ ಚೇಂಜ್ ಆಗಬೇಕಲ್ಲ. ಸೊ ಅದು ಏನು, ಅದು ಹೆಂಗೆ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದಂತೆ ನಾನು ಮಾಡೋ ವಿಡಿಯೋಗಳು ಓನ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಧಾರಿತ ಇರುತ್ತೆ ಹೊರತು ಇದೇ ಅಬ್ಜೆಕ್ಟಿವ್ ರಿಯಾಲಿಟಿ, ಇದೇ ಹಿಂಗೆ ನಡೆಯೋದು, ಹಿಂಗೆ ನಾನು ಕ್ಲೇಮ್ ಮಾಡಲ್ಲ. ಯಾಕೆ ಅಂತಂದರೆ ನಾನು ಓನಾಗಿ ನನ್ನ ವೇನ ಕಂಡುಹಿಡ್ಕೊಂಡಿದ್ದೀನಿ. ಏನನ್ನ ಒಂದು ಅಧ್ಯಯನ ಮಾಡ್ತೀನೋ, ಏನನ್ನ ರಿಸರ್ಚ್ ಮಾಡ್ತೀನೋ ಅದು ನನಗೆ ಅನುಭವ ಆದರೆ ಅದು ನನಗೆ ರಿಯಾಲಿಟಿ ಅನಿಸುತ್ತೆ. ಯಾಕೆ ಅಂತಂದರೆ ರಿಯಾಲಿಟಿ ಅಂತ ನಾವು ಮಾತಾಡುವಾಗ ಅದರ ಪಾರ್ಟ್ ಆಗಿರುವ ನಾವೇ ಅದರ ಭಾಗವಾಗಿ ಇರುವಾಗ ನಮ್ಮಿಂದ ಹೊರಗಡೆ ಏನೊಂದು ಆಗುತ್ತೆ ಅದನ್ನು ಸುಮ್ಮನೆ ನಂಬೋಣ ಅಂತ ಆ ಮೆಂಟಾಲಿಟಿ ನನ್ನ ಹತ್ರ ಇಲ್ಲ. ಅದಕ್ಕೆ ಇದನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ನನಗೆ ಬರ್ತಾ ಇರೋ ಕಮೆಂಟ್ಸ್ಗಳಲ್ಲಿ ಕೆಲವೊಂದು ಈ ಥರ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಒಂಥರ ಮುಂಚೆನೇ ಡಿಸ್ಕ್ಲೇಮರ್ ಥರ ಹೇಳ್ತೀನಿ. ಇದು ಕಂಪ್ಲೀಟಾಗಿ ನನ್ನ ಒಂದು ಬಿಲೀಫ್ ಮತ್ತು ನನ್ನ ಮೈಂಡ್ಸೆಟ್, ನಾನು ಯೋಚನೆ ಮಾಡ್ತಕ್ಕಂಥ, ನಾನು ಯೂನಿವರ್ಸ್ನ ಪರ್ಸೀವ್ ಮಾಡ್ತಕ್ಕಂಥ ವಿಧಾನ. ಸೊ ಅಲ್ಕೆಮಿ ಅಂಥೇಳಿ ಪದ ನೋಡ್ಬಿಟ್ರೆ, ಅಲ್ ಕೆಮಿ ಅಂತ ಎರಡು ಪದ. ಅರೇಬಿಕ್ ವರ್ಡಲ್ಲಿ ಅಲ್ ಅಂತಂದರೆ ದ ಅಂತ ಅರ್ಥ, ಇಂಗ್ಲೀಷಲ್ಲಿ ದ ಅಂತ ಅಂತಲ್ಲ, ದ ಮೌಂಟೇನ್, ದ ಹೌಸ್ ಅಂತ ಅಂತೀವಲ್ಲ. ಅಲ್ಕೆಮಿ ಅಂದರೆ ಈ ಅರೇಬಿಕಲ್ಲಿ ದ ಅಂತ ಅರ್ಥ, ಅಲ್ ಅಂತ. ಕೆಮಿ ಅಂತಂದರೆ ಇದು ಏನು ಹೇಳ್ತಾರೆ ಗ್ರೀಕ್ ಭಾಷೆಯಲ್ಲಿ, ಕೆಮಿ ಅಂತಂದರೆ ಟು ಕ್ಯಾಸ್ಟ್ ಅಂತ ಅರ್ಥ. ಅಂದರೆ ಏನೋ ಒಂದು ಎರಡನ್ನ ಕಾಯಿಸ್ಬಿಟ್ಟು ಮರ್ಜ್ ಮಾಡು, ಐರನ್ ಕ್ಯಾಸ್ಟಿಂಗ್ ಅಂತ ಕರೀತಾರಲ್ಲ, ಕ್ಯಾಸ್ಟ್ ಐರನ್ ಅಂತ. ಸೊ ಮರ್ಜ್ ಮಾಡು ಅಂದರೆ ಕೆಮಿಸ್ಟ್ರಿ ಅಂತ ಅರ್ಥ ಗ್ರೀಕ್ ಭಾಷೆಯಲ್ಲಿ, ಕೆಮಿಯಾ ಅಂತಂದರೆ. ಸೊ ಹೀಗೆ ಇದರ ಒರಿಜಿನ್ನು ಆ ಮಿಡಲ್ ಈಸ್ಟು ಅಥವಾ ಗ್ರೀಕ್ ಅಥವಾ ಗ್ರೀಸ್ ಅಥವಾ ಈಜಿಪ್ಟು ಇದರ ಸುತ್ತಮುತ್ತ ಆಗಿತ್ತು ಅಂತ ನಂಬಿಕೆ ಇದೆ. ಆಮೇಲೆ ಸೋಡಿಯಂ ಬೈಕಾರ್ಬೋನೇಟ್ ಅಂತ ನಾವು ಹೆಸರನ್ನ ಕೇಳಿರ್ತೀವಿ, ಸೋಡಾ ಅಂತ ಕರಿತೀವಲ್ಲ, NaHCO3 ಅಂತ. ಆ ಸೋಡಿಯಂ ಬೈಕಾರ್ಬೋನೇಟ್ನ ಈ ಈಜಿಪ್ಟ್ನವರು ಯೂಸ್ ಮಾಡ್ತಿದ್ರು. ಮಮ್ಮಿಫಿಕೇಶನ್ ಅಂತ ಕರೀತಾರೆ. ಸತ್ತ ಮೇಲೆ ಹೆಣಗಳನ್ನು ಎಷ್ಟೋ ವರ್ಷಗಳಾದರೂ ಕೂಡ ಅವು ಏನೂ ಕೆಡಬಾರದು, ಹಾಗೆ ಇರಬೇಕು ಅವು ಅಂತ ಈಜಿಪ್ಟಿಯನ್ನರ ನಂಬಿಕೆ. ಕ ಮತ್ತು ಕು ಅಂತ ಎರಡು ಅವ್ರು ನಂಬ್ತಾರಲ್ಲ. ಕ ಅಂತಂದರೆ ಆ ಬಾಡಿ, ಕು ಅಂತಂದರೆ ಸೋಲು. ಎರಡು ಲೈಕ್ ಒಂದಿದ್ದಾಗ ಅದು ಒಂದು ಜೀವ ಅಂತ ಅನಿಸ್ಕೊಳ್ಳುತ್ತೆ ಅಂತ ಅವ್ರದ್ದೊಂದೇನೋ ಆ ಥರ ಒಂದು ನಂಬಿಕೆ. ಆದರೆ ಅವರಿಗೆ ಈ ಥರ ಇತ್ತು, ಎಷ್ಟೋ ವರ್ಷಗಳಾದರೂ ಕೂಡ ಹೆಣಗಳನ್ನು ಹಾಗೆ ಪ್ರಿಸರ್ವ್ ಮಾಡೋದು ಹೆಂಗೆ ಅಂತ ಸೋಡಿಯಂ ಬೈಕಾರ್ಬೋನೇಟ್ನ ಯೂಸ್ ಮಾಡಿಬಿಟ್ಟು ಆ ಮಮ್ಮಿಫಿಕೇಶನ್ನ ಯೂಸ್ ಮಾಡ್ತಾ ಇದ್ರು. ಅದರೊಳಗಡೆ ಪಿರಮಿಡ್ಸ್ ಒಳಗಡೆ ಹಾಗೆ ಆ ಹೆಣನ ಆ ಥರ ಮುಚ್ಚಿಡ್ತಾ ಇದ್ರು. ಸೊ ಆ ಒಂದು ಈಜಿಪ್ಟಲ್ಲಿ ಟ್ರಸ್ಟ್ ಮೆಜೆಸ್ಟಿಸ್ ಅಂತ ಒಬ್ಬ ಇದ್ದ. ಈತ ಒಂದು ಗ್ರೀನ್ ಎಮರಲ್ಡ್ ಅಂತ ಒಂದು ವಿಡಿಯೋ ಮಾಡಿದ್ದೆ ನಾನು ನನ್ನ ಹಳೆ ಲೈಕ್ ಲಾಸ್ಟ್ ಒಂದು ಎರಡು ತಿಂಗಳ ಹಿಂದೆ. ಆ ಗ್ರೀನ್ ಎಮರಲ್ಡ್ ಟ್ಯಾಬ್ಲೆಟ್ ಏನಂತಂದರೆ, ಈ ಟ್ರಸ್ಟ್ ಮೆಜೆಸ್ಟಿಸ್ ಅನ್ನೋನು ಇದನ್ನ ಬರೆದಿದ್ದಾನೆ. ಲೈಕ್ ಅಲ್ಕೆಮಿ ಅಂತಂದರೆ ಒಂದು ಬೇಸ್ ಮ್ಯಾಟರ್ ಅಥವಾ ಒಂದು ಲೆಡ್ ಅಥವಾ ಒಂದು ಏನೋ ಒಂದು ಕಬ್ಬಿಣವನ್ನು ಕಂಪ್ಲೀಟಾಗಿ ಒಂದು ಗೋಲ್ಡನ್ನು ಮಾಡಿಬಿಡೋದು ಹೆಂಗೆ. ಇಲ್ಲಿ ಬರೀ ಲೆಡ್, ಬಂಗಾರವನ್ನು ಗೋಲ್ಡ್ ಅಂತ ನೋಡಬಾರ್ದು. ಒಂದು ಕಳಪೆ ಮಟ್ಟದ, ಅಂದರೆ ಯಾವುದು ಕೀಳಲ್ಲ ಮೇಲಲ್ಲ, ಕನ್ಸಿಡರ್ ಮಾಡಿದರೆ ವ್ಯಾಲ್ಯೂ, ಕಬ್ಬಿಣಕ್ಕೆ ಕಡಿಮೆ ವ್ಯಾಲ್ಯೂ ಇದೆ, ಗೋಲ್ಡಿಗೆ ಭಾಳ ವ್ಯಾಲ್ಯೂ ಇದೆ. ಸೊ ಹಾಗೆ ಕನ್ಸಿಡರ್ ಮಾಡಿದರೆ ಕಳಪೆ ಮಟ್ಟದ ಒಂದು ದ್ರವ್ಯವನ್ನು ಅತ್ಯಂತ ಉತ್ಕೃಷ್ಟವಾಗಿ ಮಾಡುವಂಥ ಒಂದು ಕಲೆಗೆ ಅಲ್ಕೆಮಿ ಅಂತ ಕರೀತಾರೆ. ಆದರೆ ಇದು ಹೆಂಗೆ ಸ್ಟಾರ್ಟ್ ಆಯಿತು, ಯಾರ್ಯಾರು ಮಾಡಿದ್ರು ಅಂತ ಕೇಳಿದರೆ ಇದು ತುಂಬ ಹಿಂದ್ಗಡೆ ಹೋಗುತ್ತೆ. 30 AD ಲೈಕ್ ಕ್ರಿಸ್ತ ಶಕ ಅಂತ ಏನು ಕರಿತೀವಿ, 30ರಿಂದ 600 ತನಕ ಒಂದು ಅಲ್ಕೆಮಿ ಇತ್ತು. 600ರಿಂದ 1200 ಆ ಒಂದು ಏಡಿಯಲ್ಲಿ ಅರೇಬಿಕ್ ಅಲ್ಕೆಮಿ ಅಂತ ಒಂದು ಬಂತು. ಆಮೇಲೆ 1200ರಿಂದ 1700 ಇಸ್ವಿ ತನಕ ಈ ನ್ಯೂಟನ್ನು ಮತ್ತು ಈ ಥರ ಎಲ್ಲ ಮಾಡ್ರನ್ ಸೈನ್ಸ್ ಏನು ಬಿಲ್ಡ್ ಆಯ್ತಲ್ಲ 1609 ಇಸ್ವಿಯಿಂದ ಮೇಲೆ, ಆ ಮಾಡ್ರನ್ ಸೈನ್ಸ್ ಆದಾಗಿಂದ ಲ್ಯಾಟಿನ್ ಅಲ್ಕೆಮಿ ಅಂತ ಬಂತು. ಸೊ ಈ ಥರ ಇದು ಒಂದು ಜ್ಞಾನ.
ಈ ಟ್ರಸ್ಟ್ ಮೆಜೆಸ್ಟಿಸ್ ಅನ್ನೋ ಒಂದು ಒಬ್ಬ ಕಂಡಿಡಿದಕ್ಕಂಥ ಜ್ಞಾನ ಅದು ಎಮರಲ್ಡ್ ಟ್ಯಾಬ್ಲೆಟ್ ಅಲ್ಲಿ ಬರೆದಿದ್ದಾನೆ. ಜಸ್ಟ್ ಒಂದು 8-9 ಲೈನಲ್ಲಿ ಇದೆ ಅಂತದು. ಅದು ಏನು ಹೇಳುತ್ತೆ ಅಂತಂದ್ರೆ ಆಸ್ ಅಬೌವ್ ಸೋ ಬಿಲೋ ಅಂತ, ಮೇಲ್ಗಡೆ ಹೆಂಗಿದೆಯೋ ಹಾಗೆ ಕೆಳಗಡೆ ಇದೆ ಅಂತ. ಇಲ್ಲಿ ಅವನು ಮೇಲ್ಗಡೆ ಅನ್ನೋ ಒಂದು ಜಗತ್ತಿನ ಕಾನ್ಸೆಪ್ಟು, ಕೆಳಗಡೆ ಅನ್ನೋ ಜಗತ್ತಿನ ಕಾನ್ಸೆಪ್ಟ್ ಏನು ಅಂಥೇಳಿ ನಮಗೆ ಅಂದರೆ ಯಾರು ರಿಸರ್ಚ್ ಮಾಡ್ತಾರೆ ಅವರಿಗೆ ಕಂಡಿಡಿಯೋಕ್ಕೆ ಬಿಟ್ಟಿದ್ದಾನೆ. ಯಾಕಂದರೆ ಕರೆಕ್ಟಾಗಿ ಹೇಳಿಲ್ಲ ಏನು ಮೇಲ್ಗಡೆ ಏನು ಕೆಳಗಡೆ ಏನು. ಇದು ನಾವು ನೋಡತಕ್ಕಂಥ ಹೊರಗಿನ ಪ್ರಪಂಚ ಮೇಲೆ ಅಂತಿರ್ಬೋದು, ನಾವು ಅನ್ನೋದು ಕೆಳಗೆ ಅಂತಿರ್ಬೋದು, ಅಥವಾ ನಮಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅರಿದೇ ಇರ್ತಕ್ಕಂಥ ಈ ಸ್ಪೆಕ್ಟ್ರಮ್ಗಿಂತ ಹೊರಗೆ ಇರ್ತಕ್ಕಂಥ ಏನು ಇದ್ದಾವೆ ಅದು ಮೇಲೆ ಅಂತಿರ್ಬೋದು. ಅಂದರೆ ನಮ್ಮ ಹ್ಯೂಮನ್ ಬ್ರೈನಿಗೆ ಪರ್ಸೀವ್ ಆಗದೆ ಇರತಕ್ಕಂಥ ಘಟನೆಗಳಲ್ಲಿ ಹೊರಗೆ ಏನಿರ್ತವೆ ಅದು ಮೇಲಿರ್ಬೋದು, ಹಾಗೆ ಒಳಗಿರ್ಬೋದು. ಅಥವಾ ಇದು ಮೆಂಟಲ್ ಟ್ರಾನ್ಸೆಂಡೆನ್ಸ್ ಇರ್ಬೋದು, ನಮ್ಮ ಚಿಂತನೆಗಳು ಹೆಂಗಿರುತ್ತೋ ಅದೇ ಥರನೇ ಹೊರಗೆ ಘಟನೆ ನಡೆಯುತ್ತೆ ಅನ್ನೋದು ಕೂಡ ಅವನು ಹೇಳಿರ್ಬೋದು. ಇದನ್ನು ಲಾ ಆಫ್ ಅಟ್ರಾಕ್ಷನ್ ಕೂಡ ಯಾರ್ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ನೆವಿಲ್ ಗೋಡಾರ್ಡ್ ಅಂತವರು 1867 ಡೇಟ್ಸ್ ಬ್ಯಾಕ್ ಹೋಗುತ್ತೆ. ಇವೆಲ್ಲ ನೀವು ಹಿಸ್ಟ್ರಿ ನೋಡ್ತಾ ಹೋದರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಪದ ಹೆಂಗೆ ಬಂತು, ಅದನ್ನು ಯಾರು ಕಂಡಿಡಿದ್ರು ಅಂತ ನೋಡಿದರೆ ನೆವಿಲ್ಗಿಂತನೂ ಹಿಂದೆ 1860ರಿಂದಲೇ ಇದು ಸ್ಟಾರ್ಟ್ ಆಗಿತ್ತು ಅಂತೇಳಿ ನಿಮಗೆ ತಿಳಿದು ಬರುತ್ತೆ. ಸೊ ಇದು ಹೀಗೆ ಶತಶತಮಾನಗಳಲ್ಲಿ ಇದು ತಿಳಿತಾ ಬಂದಿದೆ. ಆದರೆ ಇದನ್ನು ಹೆಂಗೆ ಮಾಡ್ತಿದ್ರು ಆ ಟ್ರಸ್ಟ್ ಮೆಜೆಸ್ಟಿಸ್ ಅನ್ನೋನು ಹೆಂಗೆ ಇದು ಮಾಡಿದೆ ಅಂತ ಒಂದು 7 ಸ್ಟೆಪ್ಪಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರ ಡೀಟೇಲ್ಸ್ ಎಲ್ಲ ಕೆಮಿಸ್ಟ್ರಿ ಥರ ಹೇಳಕ್ಕೆ ಹೋಗಲ್ಲ. ಇದು ಒಂದು ಹೆಂಗೆಪ್ಪ ಅಂತಂದರೆ, ಈಗ ಇಡ್ಲಿ ಮಾಡ್ಬೇಕಂದ್ರೆ ಏನು ಬೇಕು, ಒಂದು ರವೆ ಬೇಕು. ಅದೇ ಥರ ನಿಮಗೆ ಹಿಂಗೆ ದೋಸೆ ಮಾಡೋಕ್ಕಂದ್ರೆ ಒಂದು ಏನೋ ಬೇಕು. ಸೊ ಅದೇ ಥರ ಏನೋ ಒಂದು ಮಾಡೋಕ್ಕೆ ಏನೊಂದು ಬೇಕಲ್ಲ ಪದಾರ್ಥ ಅಂತ. ಈಗ ಏನು ಇಲ್ದಂಗೆ ನೀವೇನು ಮಾಡೋಕ್ಕಾಗಲ್ಲ. ಏನೋ ಒಂದು ತರಕಾರಿ ಇರಬೇಕು ಅಥವಾ ಏನೋ ಇರಬೇಕು, ಅದರಿಂದ ನೀವು ಅಡುಗೆನ ತಯಾರು ಮಾಡ್ತೀರಿ. ಆ ಥರ ಈಗ ನಾರ್ಮಲ್ ಒಂದು ಮ್ಯಾಟರ್ ಇದೆ, ಒಂದೇನೋ ಕಸ ಇದೆ, ಒಂದೇನೋ ಪೇಪರ್ ಇದೆ, ಒಂದೇನೋ ಕಬ್ಬಣ ಇದೆ, ಒಂದೇನೋ ತಗಡಿದೆ. ಅದನ್ನು ಹೆಂಗೆ ಬಂಗಾರ ಮಾಡೋದು? ಇದ್ದಕ್ಕಿದ್ದಂಗೆ ಏನಾದರೂ ಅದನ್ನು ಕಾಯಿಸ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ, ಅದಕ್ಕೆ ಏನೋ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ನೂಡಲ್ಸ್ ಮಾಡಿದಾಗ ಹೆಂಗೆ ಸಾಸ್ ಹಾಕ್ತೀರಾ, ಹಾಗೆ ಅವೆಲ್ಲ ಪೌಡರ್ ಎಲ್ಲ ಹಾಕ್ತಿರಲ್ಲ, ಆ ಥರ ಎಕ್ಸ್ಟ್ರಾ ಹಾಕಬೇಕು. ಅದು ಏನಪ್ಪ ಅಂತಂದರೆ ಫಿಲಾಸಫರ್ ಸ್ಟೋನ್ ಅಂತ ಕರೀತಾರೆ. ಫಿಲಾಸಫರ್ ಸ್ಟೋನ್ ಅಂತಂದರೆ ಇದು ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟು. ಇದು ನಿಜವಾಗ್ಲೂ ಇದೆಯಾ ಅಂತ ಕೇಳಿದರೆ ನನ್ನ ಹತ್ರ ಆನ್ಸರ್ ಇಲ್ಲ. ಫಿಲಾಸಫರ್ ಸ್ಟೋನ್ ಏನು ಮಾಡುತ್ತೆ, ಕೆಟಲಿಸ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಕೆಟಲಿಸ್ಟ್ ಅಂತಂದರೆ ಏನು ಅಂತಂದರೆ, ಒಂದೇನಾದರೂ ಈಗ ಬಿಸಿನೀರನ್ನ ಕಾಯಿಸ್ತಾ ಇರಬೇಕಾದ್ರೆ ಅಥವಾ ನೀರನ್ನ ಕಾಯಿಸ್ತಾ ಇರಬೇಕಾದ್ರೆ ಉಪ್ಪನ್ನು ಹಾಕಿದರೆ ಅದು ಬೇಗ ಬಾಯ್ಲ್ ಆಗುತ್ತೆ. ಯಾಕಂತಂದರೆ ಬಾಯ್ಲಿಂಗ್ ಪಾಯಿಂಟು ಉಪ್ಪು NaCl ಆ್ಯಡ್ ಮಾಡಿದಾಗ ಜಾಸ್ತಿ ಆಗುತ್ತೆ, ಅಂದರೆ ಬೇಗ ಆಗುತ್ತೆ ಅಂತ. ಸೊ ಆ ಥರ ಕೆಟಲಿಸ್ಟ್ ಅನ್ನೋದು ಒಂದನ್ನು ಆ ಪದಾರ್ಥದಲ್ಲಿ ಹಾಕಿದರೆ ಬೇಗ ಅದನ್ನು ಮಾಡಿಬಿಡುತ್ತೆ. ಅದು ಏನು ಪ್ರೊಸೆಸ್ ಆಗ್ತದೆ ಬೇಗ ಮಾಡಿಬಿಡುತ್ತೆ. ಸೊ ಹಾಗೆ ಫಿಲಾಸಫರ್ ಸ್ಟೋನು. ಈ ಫಿಲಾಸಫರ್ ಸ್ಟೋನ್ ಎಲ್ಲಿ ಸಿಗುತ್ತೆ ಮತ್ತು ಹೆಂಗೆ ಮಾಡೋದು ಇದನ್ನು ಫಿಲಾಸಫರ್ ಸ್ಟೋನ್ನ? ಎಷ್ಟೋ ಶತಮಾನಗಳ ಕಾಲ ಸೈಂಟಿಸ್ಟ್ಗಳು ಟ್ರೈ ಮಾಡಿದರು. ಇಷ್ಟೇ ಅಲ್ಲ, ನ್ಯೂಟನ್ ಕೂಡ ಅವನು 20 ವರ್ಷಗಳ ಕಾಲ ಆ ಡೈಮಂಡ್ ಅಂತ ಒಂದು ನಾಯಿ ಇತ್ತಲ್ಲ, ಅದು ಕ್ಯಾಂಡಲ್ ಎಲ್ಲ ಅವನು ಮಾಡಿದ ವರ್ಕ್ಗಳನ್ನು ಸುಟ್ಟೋಯ್ತು ಅಂತ ಒಂದು ಕತೆ ಕೇಳಿದ್ರಲ್ಲ, ಅಷ್ಟೇ ಅಲ್ಲ, ಅವನು ಅಲ್ಕೆಮಿಸ್ಟ್ಗಳ ಜೊತೆ ಅವನು ಫ್ರೆಂಡ್ ಇದ್ದರು ಯುರೋಪಲ್ಲಿ 1642 ಸಮೀಪದಲ್ಲಿ 1700 ಸಮೀಪದಲ್ಲಿ. ಅವನು 80 ವರ್ಷ ಸಾಯ ತನಕನೂ ಕೂಡ ಆ ಫ್ರೆಂಡ್ಗಳ ಜೊತೆ ಸೇರಿ ಹೇಗೆ ಮಾಡ್ಬೋದು ಅಂತ ಹೇಳಿ, ಲೆಡ್ನ ಬಂಗಾರವನ್ನು ಹೇಗೆ ಮಾಡ್ಬೋದು ಅಂತ ಈ ಥರ ಎಲ್ಲ ಸ್ಟೆಪ್ಗಳನ್ನು ಅವನು ನೋಡ್ತಾ ಇದ್ದ. ಎಲ್ಲಿ ಸಿಗುತ್ತೆ ಫಿಲಾಸಫರ್ ಸ್ಟೋನು? ಇದಕ್ಕೆ ನಾವು ಪ್ರೀಮಾ ಮಟೀರಿಯಾ ಅಂತ ಕರಿತೀವಿ. ಪ್ರೀಮಾ ಮಟೀರಿಯಾ ಅಂತಂದರೆ ಆ ಒಂದು ಮೆಟೀರಿಯಲ್ಲು ಹೆಸರೇ ಏನು ಹೇಳುತ್ತೆ, ಪ್ರೀಮಾ ಅಂತಂದರೆ ಪ್ರೀಮಿಯರ್ ಅಂದರೆ ಮುಖ್ಯವಾದದ್ದು, ಮಟೀರಿಯಾ ಅಂತಂದರೆ ದ್ರವ್ಯ. ಏನೋ ಒಂದು ಮುಖ್ಯವಾದ ದ್ರವ್ಯ ಬೇಕು, ಅದು ಜೆನಸಿಸ್ ಮಾಡುತ್ತೆ ಫಿಲಾಸಫರ್ ಸ್ಟೋನ್ನ. ಆ ಫಿಲಾಸಫರ್ ಸ್ಟೋನ್ನ ನಾರ್ಮಲ್ ಬೇಸ್ ಮ್ಯಾಟರ್ ಅಂತ ಏನು ಕರಿತೀವಿ, ಅಂದರೆ ನಾರ್ಮಲ್ ಈಗ ಏನನ್ನ ಬಂಗಾರವನ್ನಾಗಿ ಕನ್ವರ್ಟ್ ಮಾಡಬೇಕು ಅದ್ರ ಜೊತೆ ಮಿಕ್ಸ್ ಮಾಡಿ ಕ್ಯಾಸ್ಟ್ ಮಾಡಿದರೆ ಅದು ಬಂಗಾರ ಆಗುತ್ತೆ ಅನ್ನೋ ಆ ಒಂದು ಸೀಕ್ರೆಟ್ನ ಟ್ರಸ್ಟ್ ಮೆಜೆಸ್ಟಿಸ್ ಅಲ್ಲಿ ಹೇಳಿದ್ದ ಅಂತ ಇವರು ನಂಬ್ತಾ ಇರೋದು. ಅದು ನಿಜವಾಗ್ಲೂ ಹೌದಾ ಅಲ್ಲ ಗೊತ್ತಿಲ್ಲ. ಆದರೆ ಯಾರು ಅದನ್ನು ಸಕ್ಸೀಡ್ ಮಾಡಿಲ್ಲ. ಯಾಕೆಂದರೆ ಇದು ಸೈನ್ಸ್ ಅಲ್ಲ, ಇದೊಂದು ಸೂಡೋ ಸೈನ್ಸು. ಹಾಗೆ ನೀವು ಏನು ಬೇಕು ಅದನ್ನು ಬಂಗಾರ ಮಾಡೋಂಗಿದ್ರೆ ಇವತ್ತು ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುನ ಬಂಗಾರ ಮಾಡ್ಬೋದಿತ್ತು, ಅದಕ್ಕೆಲ್ಲ ವ್ಯಾಲ್ಯೂ ಜಾಸ್ತಿ ಮಾಡ್ಬೋದಿತ್ತು. ಆಲ್ಕೋಹಾಲ್ನ ಯಾರಾದರೂ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ಇಥನಾಲ್ನ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ಸ್ಪಿರಿಟ್ ಕುಡಿತಾ ಇದ್ದಾನೆ ಅಂತ ಹೇಳ್ತಾರೆ. ಡಿಸ್ಟಿಲೇಟೆಡ್ ಸ್ಪಿರಿಟ್ ಅಂತ ನೀವು ನೋಡ್ಬೋದು. 95% ಆಲ್ಕೋಹಾಲು 5% ವಾಟರ್ ಇರೋದಕ್ಕೆ ಡಿಸ್ಟಿಲೇಷನ್ ಸ್ಪಿರಿಟ್ ಅಂತ ಕರೀತಾರೆ. ಸ್ಪಿರಿಟ್ ಅಂತಂದರೆ ಇನ್ನೊಂದು ಕೂಡ ಕರೀತಾರೆ, ಆತ್ಮ ಅಥವಾ ಸೋಲ್ ಅಂತ ಕರೀತಾರೆ. ಯಾಕೆ ಹಿಂಗೆ ಬಂತು ಅಂತ ನೋಡಿದರೆ, ಹಳೆ ಕಾಲದಲ್ಲಿ ಇದ್ರಲ್ಲ ನ್ಯೂಟನ್ಗಿಂತ ಹಿಂದೆ ಅವರು ಈ ಟೆಕ್ನಿಕನ್ನು ಯೂಸ್ ಮಾಡ್ತಿದ್ರಲ್ಲ, ಯಾವ್ಯಾವ ಮೆಟೀರಿಯಲ್ನ ಟ್ರೈ ಮಾಡಿದ್ದಾರೆ ಅಂತಂದರೆ, ಮಾನವನ ಎಕ್ಸ್ಕ್ರೀಟನ್ನು ಕೂಡ ಅವರು ಟ್ರೈ ಮಾಡಿದ್ದಾರೆ, ಯೂರಿನನ್ನು ಟ್ರೈ ಮಾಡಿದ್ದಾರೆ. ಅಂದರೆ ಅವನ್ನೆಲ್ಲ ಬಂಗಾರ ಮಾಡ್ಬೋದು ಅಂತ ಇವ್ರು ಅನ್ಕೊಳ್ತಾ ಇದ್ರು. ಸಗಣಿನ ತಗೊಂಡ್ಬಿಟ್ಟು ಬಂಗಾರ ಮಾಡ್ಬೋದು ಅಂತ ಅವ್ರು ಅನ್ಕೊಳ್ತಾ ಇದ್ರು. ಅದೇ ಥರ ಕೊಳೆತು ಹೋಗಿರ್ತಕ್ಕಂಥ ಹಣ್ಣುಗಳು, ಕೊಳೆತು ಹೋಗಿರ್ತಕ್ಕಂಥ ಮಾಂಸ, ಮಾನವ ಸತ್ತಿರ್ತಾನಲ್ಲ ಅವನ ಮೂಳೆ,
ಸೊ ಇವೆಲ್ಲ ತೊಗೊಂಡ್ಬಿಟ್ಟು ಇವನ್ನೆಲ್ಲ ಬಂಗಾರ ಹೆಂಗೆ ಮಾಡೋದು ಅಂದರೆ ನೋಡಿ, ಇಲ್ಲಿ ಕಳಪೆ ಲೆವೆಲ್ ಇರ್ತಕ್ಕಂಥ ಒಂದು ದ್ರವ್ಯವನ್ನು, ಹೈಯೆಸ್ಟ್ ಫಾರ್ಮ್ ಆಫ್ ದ್ರವ್ಯವನ್ನು ಹೆಂಗೆ ಮಾಡಿಬಿಡೋದು, ಅದರ ಶಕ್ತಿ ಹೆಂಗೆ, ಆ ಪ್ರೀಮಿಯಂ ಮೆಟೀರಿಯಲ್ನ ಹುಡುಕಿ ಮಾಡೋದು ಹೆಂಗೆ ಅಂತ ಅವರು ಟ್ರೈ ಮಾಡ್ತಾಯಿದ್ರು. ಅವರು ಎಲ್ಲ ಗಿಡಗಳ ಸೊಪ್ಪುಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಮನ್ ಒಂದು ಇದು ಮಾಡ್ತಾಯಿದ್ರು, ಒಂದು ಮೆಟೀರಿಯಲ್ನ ಮಾಡ್ತಾಯಿದ್ರು. ಎಲ್ಲವನ್ನೂ ಸೇರಿದ ಒಂದು ಏನೋ ಆಗುತ್ತಲ್ಲ, ಈಗ ಅದು ಆ ಗಿಡದಲ್ಲಿರೋ ರಸ, ಈ ಗಿಡದಲ್ಲಿರೋ ರಸ, ಅದರ ಅಂಟು ಎಲ್ಲ ಸೇರಿಬಿಟ್ರೆ ಏನೋ ಒಂದು ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಅವರು ಅದನ್ನು ಇದೇ ಪ್ರೀಮಿಯಂ ಮೆಟೀರಿಯಲ್ ಇರ್ಬೋದು ಅಂತ ಅವರು ಕರಿತಾ ಇದ್ರು. ಅಂದರೆ ಇದಕ್ಕೆ ಜೀವ ಕೊಡುತ್ತೆ, ಇದೇ ಸತ್ತೋಗಿರ್ತಕ್ಕಂಥ ಆ ಒಂದು ಮಾಂಸ ಇದೆಯಲ್ಲ ಅದನ್ನು ಬಂಗಾರ ಮಾಡುತ್ತೆ. ಅಂದರೆ ಸತ್ತೋಗಿರೋದನ್ನು ಬದುಕಿಸೋದು ಯಾವುದು? ಸೋಲ್, ಸ್ಪಿರಿಟ್. ಅದಕ್ಕೋಸ್ಕರ ಇವತ್ತಿಗೂ ನಾವು ಆ ಒಂದು ಇದಕ್ಕೆ ಸ್ಪಿರಿಟ್ ಅಂತ ಕರಿತೀವಿ. ಸೊ ಆ ಥರ ಅವರು ಕರಿತಾ ಇದ್ರು. ಆದರೆ ಕಾರ್ಲ್ ಯುಂಗ್ ಅವರು ಈ 19ನೇ ಶತಮಾನ 20ನೇ ಶತಮಾನದಲ್ಲಿರ್ತಕ್ಕಂಥ ಸೈಕಾಲಜಿಸ್ಟ್ ಆಗಿದ್ರು. ಇವರು ಇದನ್ನ ಅಧ್ಯಯನ ಮಾಡ್ತಾ ಇದ್ರು. ಈ ಥರ ಹಿಂಗೆ ಒಂದು ಟೆಕ್ನಿಕ್ ಇದೆ ಅಂತೆ, 7 ಸ್ಟೆಪ್ಪಲ್ಲಿ ಮಾಡ್ತಾರಂತೆ. ಅದು ಬಹಳ ಡೀಟೇಲ್ ಆಗಿ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಕೋಆಗುಲೇಷನ್ನು ಮತ್ತು ಡಿಸ್ಟಿಲೇಷನ್, ಈ ಥರ ಒಂದು 7 ಸ್ಟೆಪ್ ಇದ್ದಾವೆ. ಇದೇ 7 ಸ್ಟೆಪ್ನ ಹಿಂದೂ ಧರ್ಮದಲ್ಲಿ ಅವರು ಚಕ್ರಗಳ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ಎಲ್ಲವೂ ಒಂದು ಕಡೆ ಕನೆಕ್ಷನ್ ಇರತಕ್ಕಂಥ ಒಂದು ಭಾವ ಇದು. ಈ ಒಂದು ಕಾರ್ಲ್ ಯುಂಗ್ ಅವ್ರು ಏನು ಮಾಡ್ತಾ ಇದ್ರು, ಈ ಅಲ್ಕೆಮಿ ಇಷ್ಟೊಂದು ಪವರ್ಫುಲ್ ಆಗಿದ್ರು ಕೂಡ, ಬೇಸ್ ಮ್ಯಾಟರ್ನ ಎಂಥ ಒಂದು ಕಳಪೆ ಮ್ಯಾಟರ್ನ ಗೋಲ್ಡ್ ಆಗಿ ಮಾಡಿದ್ರು ಕೂಡ ಯಾಕೆ ಯಾರು ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಮಾಡಿಲ್ಲ ಇದುವರೆಗೂ ಅಂತ ಟೆಕ್ನಿಕ್ ಯಾಕೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ? ಅವಾಗ ಅವರಿಗೆ ಗೊತ್ತಾಗುತ್ತೆ ಈ ಅಲ್ಕೆಮಿ ಅನ್ನೋದು ಫಿಸಿಕಲ್ ವರ್ಲ್ಡಲ್ಲಿ ಸಂಬಂಧಪಟ್ಟಿರೋದಲ್ಲ, ಮೆಂಟಲ್ಲಿಗೆ ಸಂಬಂಧಪಟ್ಟಿರೋದು. ಇದು ಒಬ್ಬ ಮನುಷ್ಯ ಹೆಂಗೆ ಅವನ ಒಂದು ಕಷ್ಟದ ದಿನಗಳಲ್ಲಿ, ಹೆಂಗೆ ಅವನ ಒಂದು ಕಷ್ಟದ ಒಂದು ಡಿಪ್ರೆಸಿವ್ ದಿನಗಳಲ್ಲಿ ರೈಸ್ ಆಗ್ತಾ ಹಿಂಗೆ ಎಲ್ಲ ಸ್ಟೆಪ್ಗಳನ್ನು ಅವನು ಬರ್ನ್ ಮಾಡಿ ಅವನ ಒಂದು ಏನೋ ಆ ಒಂದು ಸಾಧನೆಯನ್ನು ಮೆಟ್ಟಲನ್ನು ಏರಿ ಕೊನೆಗೆ ಒಂದು ಆಗ್ತಾನಲ್ಲ, ಒಂದೇನೋ ಸಾಧನೆ ಮಾಡಿ ಆಗ್ತಾನಲ್ಲ, ಇದೇ ಅಲ್ಕೆಮಿ. ಇದು ಮೆಂಟಲ್ ಅಲ್ಕೆಮಿ. ಇದನ್ನು ಟ್ರಸ್ಟ್ ಮೆಜೆಸ್ಟಿಕ್ಸ್ ಹೇಳೋಕ್ಕೆ ಟ್ರೈ ಮಾಡಿದ್ದ. ಆದರೆ ಇವರೆಲ್ಲ ತಪ್ಪಾಗಿ ತಿಳ್ಕೊಂಡು ಇದನ್ನು ಬೇಸ್ ಮ್ಯಾಟರ್ನ ಗೋಲ್ಡ್ ಮಾಡ್ಬೋದು ಅಂತ ಹೇಳಿ ಫಿಲಾಸಫರ್ ಸ್ಟೋನ್ ಹುಡುಕಕ್ಕೆ ಹೋದ್ರು. ಫಿಲಾಸಫರ್ ಸ್ಟೋನ್ ಎಲ್ಲೂ ಸಿಗಲ್ಲ ಹೊರಗಡೆ. ಅದೆಲ್ಲ ನಮ್ಮೊಳಗೆ ಅಡಗಿದೆ. ನಮ್ಮ ಶಕ್ತಿಯೇ, ನಮ್ಮ ಸೆಲ್ಫ್ ರಿಯಲೈಸೇಷನ್ನೇ, ನಮಗಾಗೋ ಎನ್ಲೈಟನ್ಮೆಂಟೇ ಆ ಫಿಲಾಸಫರ್ ಸ್ಟೋನ್. ಅದಾದಮೇಲೆ ನಾವು ಕೊನೆಗೆ ಏನಾಗ್ತೀವಿ, ಅದು ಗೋಲ್ಡು. ಉತ್ಕೃಷ್ಟವಾದ ನಮಗೆ ಯೋಚನೆ ಬರ್ತಾವಲ್ಲ, ಋಗ್ವೇದ ಸಂಹಿತದಲ್ಲಿ 1.89.1 ಅಂತ ನೀವು ಶ್ಲೋಕವನ್ನು ನೀವು ನೋಡಿದರೆ, ಆ ಒಂದು ಮಂಡಲದಲ್ಲಿ 89ನೇ ಸೂಕ್ತ ಅದು. ಅದರಲ್ಲಿ ಋಗ್ವೇದದಲ್ಲಿ ಸಂಹಿತದಲ್ಲಿ ಹೇಳ್ತಾರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣದಿಂದ ನಾವು ಎಲ್ಲೇ ಬದುಕಿದ್ರು ಕೂಡ ಅನ್ಮೊಲೆಸ್ಟೆಡ್, ಅನ್ಇಂಪೆಂಡೆಡ್, ಒಂದು ಪ್ಯೂರ್ ಪ್ರಿಸ್ಟೀನ್ ಆಗಿರ್ತಕ್ಕಂಥ ಯೋಚನೆಗಳು ನಮ್ಮನ್ನು ಸರೌಂಡ್ ಮಾಡಿರಲಿ. ನಮ್ಮ ಸುತ್ತಮುತ್ತ ನೋಬೆಲ್ ಥಾಟ್ಸ್ಗಳು ನಮಗೆ ಬರ್ತಾ ಇರಲಿ. ಯಾವತ್ತಿದ್ರು ಕೂಡ ಕಳಪೆ ಇದ್ದಾವೆ, ಕಳಪೆ ಇಲ್ಲ ಅಂತಿಲ್ಲ, ಅದು ನಮಗೆ ಬೇಡ. ನೋಬೆಲ್ ಥಾಟ್ಸ್ಗಳು ಅಷ್ಟೇ ನಮಗೆ ಬರ್ತಾ ಇರಲಿ. ಅಂದರೆ ಅದು ಸುಮ್ಮನೆ ಬರಲ್ಲ. ಈಗ ಇದ್ದಕ್ಕಿದ್ದಂಗೆ ನಾನು ಒಂದು ಗ್ರೇಟ್ ಕೆಲಸ ಮಾಡ್ಬಿಡ್ತೀನಿ, ಇದ್ದಕ್ಕಿದ್ದಂಗೆ ಉತ್ಕೃಷ್ಟ ಆಗ್ಬಿಡ್ತೀನಿ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಮೆಂಟಲ್ ಅಲ್ಕೆಮಿಗಳು ಹಾಕಬೇಕು. ಇದು ನನ್ನ ಲೈಫಲ್ಲಿ ಹೆಂಗಾಯಿತು, ಮೆಂಟಲ್ ಅಲ್ಕೆಮಿ ಹೆಂಗೆ ನಿಜ? ಕಾರ್ಲ್ ಯುಂಗ್ ಅವರು ಹಂಗೆ ಹೇಳಿದ್ರಲ್ಲ, ಫಿಲಾಸಫರ್ ಸ್ಟೋನ್ ನಮ್ಮೊಳಗೆ ಇದೆ, ಹುಡುಕ್ಬೇಕು ಅಂತ. ಹೆಂಗೆ ನಿಜ ಅಂತ ಕೇಳಿದರೆ, ನಾನು ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಹೋಗ್ತೀನಿ. ನಾನು ಮತ್ತೆ ಹೇಳ್ತೀನಲ್ಲ, ಎಲ್ಲರಿಗೂ ಹಿಂಗೆ ಆಗಿರ್ಬೇಕಂತಲ್ಲಿ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಚಿಕ್ಕವನಿದ್ದಾಗ ನಾನು ಕ್ರಿಕೆಟ್ ಆಡ್ತಾ ಇದ್ದೆ. 4ನೇ ಕ್ಲಾಸು, 3ನೇ ಕ್ಲಾಸ್, 5ನೇ ಕ್ಲಾಸ್ ಇದ್ದಾಗ ಕ್ರಿಕೆಟ್ ಆಡ್ತಾ ಇದ್ದೆ. ನನ್ನ ಸ್ಕೂಲು ಮತ್ತು ನನ್ನ ಆ ಒಂದು ಗ್ರೌಂಡ್ ಏನಿದೆ, ಶನಿವಾರ ಭಾನುವಾರ ಬಂದ ತಕ್ಷಣ ಮತ್ತು ಬೇಸಿಗೆ ರಜೆ ಬಂದ ತಕ್ಷಣ ನನಗೆ ಭಾಳ ಖುಷಿ ಆಗೋದು. 3 ಗಂಟೆ ಮಧ್ಯಾಹ್ನ ಹೋಗ್ಬಿಡ್ತಾ ಇದ್ದೆ. ನಾನು ಬ್ಯಾಟ್ ಹಿಡ್ಕೊಂಡು ಪಿಚ್ಚಲ್ಲಿ ನಿಂತಾಗ, ಕ್ರೀಸಲ್ಲಿ ನಿಂತಾಗ ಎದುರಿಗೆ ಬೌಲರ್ ಏನೋ ಕಾಣ್ತಾ ಇದ್ದ. ಆಮೇಲೆ ಎಲ್ಲೋ ಬಾಲ್ ದೂರ ಹೋಗ್ತಿತ್ತಲ್ಲ, ಪೊದೆಯಲ್ಲಿ ಮುಳ್ಳಲ್ಲಿ ಹೊಡಿತಾ ಇದ್ದೆ ನಾನು 4. ಅವಾಗ ತರಕ್ಕೆ ಯಾರೋ ಹೋಗ್ತಾ ಇದ್ರು. ಆ ಒಂದು ಗ್ಯಾಪ್ ಟೈಮಲ್ಲಿ ನಾನು ಆಕಾಶವನ್ನು ನೋಡ್ತಾ ಇದ್ದೆ. ಹೆಂಗೆ ಮೆಂಟಲ್ ಅಲ್ಕೆಮಿಗಳು ಅಫೆಕ್ಟ್ ಆಗ್ತಾವ ಅಂತ ನಾನು ಹೇಳ್ತೀನಿ. ಆಕಾಶವನ್ನು ನೋಡ್ತಾ ಇದ್ದೆ. ಬ್ರಾಡ್ ಆಗಿರ್ತಕ್ಕಂಥ ಆಕಾಶ, ಬ್ಲೂ ಕಲರ್ ಆಕಾಶ, ಬ್ಯೂಟಿಫುಲ್ ಆಗಿ ಸೆರೀನ್ ಕಾಂಟಿನೆನ್ಸಿಂದ ಕಾಣ್ತಕ್ಕಂಥ ಒಂದು ಬ್ರೈಟ್ ಕ್ಲೌಡ್ಗಳು. ಈ ಒಂದು ದೃಶ್ಯ ಸ್ಕ್ರೀನ್ ಶಾಟ್ ಥರ ನನ್ನ ಮನಸ್ಸಲ್ಲಿ ಸೇವ್ ಆಗ್ಬಿಟ್ಟಿದೆ. ಏನೇ ದೂರದಲ್ಲಿರ್ತಕ್ಕಂಥ ಆಕಾಶ ಅಥವಾ ಆ ಮೋಡಗಳು, ತುಂಬ ದೂರದಲ್ಲಿ ಚದುರಿರ್ತಕ್ಕಂಥ ಮೋಡಗಳು, ಕ್ಯುಮುಲೋ ನಿಂಬಸ್ ಅಂತ ಕರೀತಾರಲ್ಲ ಆ ಥರ, ಆ ಮೋಡಗಳನ್ನು ನೋಡಿದಾಗ ನನಗೆ ಏನೋ ಒಂದು ಫೀಲಿಂಗು. ಎಂಥ ಫೀಲಿಂಗ್ ಅಂತಂದರೆ, ಎಲ್ಲವೂ ಆ ಮೂಮೆಂಟಲ್ಲಿ ಅಡಗಿದೆ. ದಿಸ್ ಈಸ್ ನೌ ಅಂಡ್ ನೌ ಈಸ್ ಎವ್ರಿಥಿಂಗ್ ಅಂತ. ಎಲ್ಲವೂ ಆ ಮೂಮೆಂಟಲ್ಲಿ ಅಡಗಿದೆ ಅನ್ನೋ ಒಂದು ಏನೋ ಫೀಲಿಂಗ್ ಬರ್ತಾ ಇತ್ತು. ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ಫೀಲಿಂಗ್ ಅಷ್ಟೇ. ಆ ಆಕಾಶ ನೋಡಿದಾಗ ಒಂದೇನೋ ಎಕ್ಸ್ಪ್ಲೇನ್ ಮಾಡಬೇಕು ಅಂತಿಲ್ಲ, ಒಂದೇನೋ ಆಗೋದು. ಹೀಗೆ ಕಾಲಕ್ರಮೇಣ ಆಗ್ತಾ ನಾನು PUCಯಲ್ಲಿ ಹೋದಾಗಲೂ ಕೂಡ ಕ್ರಿಕೆಟ್ ಆಡ್ತಾ ಇದ್ದೆ. ಅವಾಗಲೂ ಇದೇ ಥರ
ಅವಾಗಲೂ ಇದೇ ಥರ ಆಗ್ತಾ ಇತ್ತು ಫೀಲಿಂಗು. ಏನೋ ಒಂದು ಎಸ್ಪೆಷಲಿ ಈ ಫೀಲಿಂಗ್ ಬರ್ತಾ ಇರೋದು ಯಾವಾಗಲ್ಲ, ಬೆಳಗ್ಗೆ ಕ್ರೀಡಾಡೋದಾಗಲ್ಲ, ಸಂಜೆ ಹೊತ್ತಲ್ಲಿ ಡಸ್ಕಲ್ಲಿ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನೇನು ಸೂರ್ಯ ಮುಳುಗಿಲ್ಲ, ಆ ಡಸ್ಕ್ ಅಂತ ಏನು ಕರೀತಾರಲ್ಲ, ಆ ಆಕಾಶವನ್ನು ನೋಡಿದಾಗ ಈ ಥರ ಫೀಲಿಂಗ್ ಬರೋದು. ಆ ಆಕಾಶ ತೀರಾ ಬ್ಲಾಕು ಇಲ್ಲ, ತೀರಾ ರೆಡ್ ಬ್ಲೂ ಕೂಡ ಇಲ್ಲ, ವೈಲೆಟ್ಟು ಇಲ್ಲ, ಎಲ್ಲ ಗ್ರೇಡಿಯಂಟ್ ಆಫ್ ಕಲರ್ಸ್ ಇದೆ. ಆರೆಂಜಿಂದ ಹಿಡಿದು ಬ್ಲ್ಯಾಕ್ ಆಗೋ ತನಕ ಆ ಒಂದು ಸಂಜೆ, ಮುಸ್ಸಂಜೆ ಅಂತ ಏನು ಕರಿತಲ್ಲ, ಆ ಕಲರ್ ಗ್ರೇಡಿಯಂಟು ನನಗೆ ಏನೋ ಒಂದು ಎಫೆಕ್ಟ್ ಮಾಡುತ್ತೆ, ಏನೋ ಒಂದು ಫೀಲಿಂಗ್ ಕೊಡುತ್ತೆ, ಒನ್ ಟೈಪ್ ಆಫ್ ಫೀಲಿಂಗ್ ಕೊಡುತ್ತೆ. ಇದು ನನಗೆ ಇವತ್ತಿಗೂ ನಡೆಯುತ್ತೆ. ನಾನು ಅದಕ್ಕೆ ಈವನ್ ಟ್ವಿಚ್ಚಲ್ಲಿ ಕೂಡ ನಾನು ಟ್ವಿಚ್ಚಲ್ಲಿ ನಾನು ಹಿಂಗೆ ನೋಡುವಾಗ ಯಾರಾದರೂ ಹಿಂಗೆ ಫಿನ್ಲ್ಯಾಂಡಲ್ಲಿ ಈ ಥರ ನಾರ್ದರ್ನ್ ಲೈಟ್ಸ್ ಬರ್ತಾ ಇರೋದು, ಅಥವಾ ಹಿಂಗೆ ಒಟ್ಟಿನಲ್ಲಿ ಈ ಥರ ಮುಸ್ಸಂಜೆ ಇರೋ ಆ ಒಂದು ಟೈಮಲ್ಲಿ ಇರ್ತಕ್ಕಂಥ ಚಿತ್ರಗಳಾಗಲಿ, ವಿಡಿಯೋಗಳಾಗಲಿ, ಅದರ ಪೇಂಟಿಂಗ್ಗಳಾಗಲಿ, ಎಲ್ಲೋ ನಾನು ಮ್ಯೂಸಿಯಮ್ಗೆ ಹೋದ ಆ ಪೇಂಟಿಂಗ್, ಆ ಫೀಲಿಂಗು ನಂಗೆ ಮತ್ತೆ ಬರುತ್ತೆ, ಡೇಜಾವು ಥರ. ಸೊ ಇದು ಏನು ಅಂತ ವರ್ಕ್ ಮಾಡಬೇಕು ಅಂತ ಅನಿಸ್ತು ನನಗೆ. ಇದೇನು ಅಂತ ವರ್ಕ್ ಮಾಡಬೇಕು ಅಂತ ಅನ್ಸೋಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಒಂದು ಘಟನೆ ನಡೆದಿರುತ್ತೆ ನಮ್ಮ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ನಡೆದಿರುತ್ತೆ, ಎಲ್ಲರ ಲೈಫಲ್ಲಿ ನಡೆದಿರುತ್ತೆ, ಚಿಕ್ಕವರಿದ್ದಾಗಿಂದ ಯಾವಾಗಾದ್ರೂ ನಡೆದಿರುತ್ತೆ. ಘಟನೆಯನ್ನು ಕೆಲವೊಂದು ಘಟನೆಗಳು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ, ಕೆಲವೊಂದು ಘಟನೆಗಳು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಕೆಲವೊಂದು ಘಟನೆಗಳು ನೆನೆಸ್ಕೊಂಡಾಗ ಅದರ ಮೆಮೊರಿ ನಮ್ಮಲ್ಲಿ ಇದೆ ಅಂತ ನಮಗೆ ಒಂದು ಗೊತ್ತಾಗುತ್ತಲ್ಲ, ನಾವು ಇವಾಗ ಒಂದು 10 ವರ್ಷದ ಘಟನೆಯನ್ನು ನೆನೆಸ್ಕೊಂಡ್ರೆ ಅದೇ ಘಟನೆ ನಮಗೆ ನೆನಪಾಗ್ತಾ ಇದೆ ಅನ್ನೋದು ಅಷ್ಟರ ಮಟ್ಟಿಗೆ ನಿಜ ಅಲ್ಲ. ಇದನ್ನ ಡೋನಾ ಬ್ರಿಡ್ಜ್ ಅಂತ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸೈನ್ಸ್ ಓದ್ತಕ್ಕಂಥ ಒಂದು PhD ಕ್ಯಾಂಡಿಡೇಟ್ ಅವರು ಇದನ್ನವರು ರಿಸರ್ಚ್ ಮಾಡಿದ್ದಾರೆ. ಏನು ಅಂತಂದರೆ, ಪ್ರತಿ ಬಾರಿ ನಾವು ಒಂದು ಮೆಮೊರಿನ ನೆನೆಸ್ಕೊಂಡಾಗ ಅದು ಆ್ಯಕ್ಚುಯಲ್ ಈವೆಂಟ್ನ ನಮಗೆ ನೆನಪು ಮಾಡಲ್ಲ, ಕೊನೆಯ ಬಾರಿ ಅದನ್ನು ಯಾವಾಗ ನೆನೆಸ್ಕೊಂಡಿದ್ದೀರಿ ಅದನ್ನು ನೆನಪು ಮಾಡುತ್ತೆ. ಫಾರ್ ಎಕ್ಸಾಂಪಲ್, 10 ದಿನದ ಹಿಂದೆ ಏನೋ ಒಂದು ಅದ್ಭುತ ಘಟನೆ ನಡೆದಿರುತ್ತೆ, 5 ದಿನದ ಹಿಂದೆ ಅದನ್ನು ನೀವು ನೆನೆಸ್ಕೊಂಡಿರ್ತೀರಿ. ಇವಾಗ 10ನೇ ದಿನದ ಹಿಂದೆ ಆ ಒಂದು 1ನೇ ದಿನ ಆಗಿತ್ತಲ್ಲ, ಆ ಘಟನೆ ನೆನೆಸ್ಕೊಂಡ್ರೆ ಅದು ನೆನಪಾಗಲ್ಲ. ಈ ಮಧ್ಯದಲ್ಲಿ ಇದೆಯಲ್ಲ 5ನೇ ದಿನದ ಆ ನೆನಪು, ಯಾಕಂದ್ರೆ 5ನೇ ದಿನ ನೆನೆಸ್ಕೊಂಡಿರ್ತೀರಿ, ಅದು ನೆನಪಾಗುತ್ತೆ. ಅದು ಈ ಮೂಮೆಂಟಲ್ಲಿ ಇರ್ತಕ್ಕಂಥ ನಿಮ್ಮ ಫೀಲಿಂಗ್ಗಳಿಗೆ ಮರ್ಜ್ ಆಗಿ ಇಂಟರ್ಫಿರೆನ್ಸ್ ಆಗುತ್ತೆ. ಇದು ಒಂದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಧ್ಯಯನ. ಇದಕ್ಕೆ ಅವರು 17 ಗಂಡಸರು 17 ಹೆಂಗಸರನ್ನು ಅವರ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಅವರು ಅಧ್ಯಯನ ಮಾಡಿದ್ದಾರೆ. ಸೊ ಇದು ನಾವು ವಿಜ್ಞಾನದಲ್ಲಿ ಇನ್ಫೈನೈಟ್ ಇಂಪಲ್ಸ್ ರೆಸ್ಪಾನ್ಸ್ ಅಂತ ಕರಿತೀವಿ. ಇನ್ಫೈನೈಟ್ ಇಂಪಲ್ಸ್ ರೆಸ್ಪಾನ್ಸ್ ಅಂದರೆ ಒಂದು ಘಟನೆ ಅಥವಾ ಒಂದು ಈವೆಂಟ್ ಅನ್ನೋದು ಆ ಒಂದು ಟೈಮಿಗೆ ಅಷ್ಟೇ ಸೀಮಿತ ಅಲ್ಲ. ಅದು ಪ್ರತಿ ಬಾರಿ ಮರುಕಳಿಸಿದಾಗ ಅಥವಾ ಅದರ ಟ್ರಿಗರಿಂಗ್ ಮೂಮೆಂಟ್ಗಳು ನಮ್ಮ ಜೀವನದಲ್ಲಿ ಬಂದಾಗ ಅದರ ಕನೆಕ್ಷನ್ಗಳು ಚೈನ್ ಥರ ಲಿಂಕ್ ಆಗಿ ಇವತ್ತು ನೀವೇನಾಗಿದ್ದೀರೋ ಅದಕ್ಕೆ ಆ ಒಂದು ಪ್ರೊಡಕ್ಟಿವ್ ಆಗಿ ಅದು ಕಾರಣ ಆಗುತ್ತೆ. ಇನ್ ಎಸೆನ್ಸ್, ಬೇಸ್ ಮ್ಯಾಟರ್, ನಾ ಏನು ಹೇಳಿದೆ, ಒಂದು ಕಬ್ಬಿಣ ಅಂತಿದ್ರೆ ಅದು ಇವತ್ತು ಬಂಗಾರವಾಗಿ ನಿಮಗೆ ಗೋಚರಿಸ್ತಾ ಇದೆ ಅಂತಂದರೆ, ಅಥವಾ ನಿಮ್ಮಲ್ಲಿ ತೃಪ್ತಿಕರ ಭಾವನೆ ಬಂದಿದೆ, ಒಂದು ಖುಷಿ ಭಾವನೆ ಬಂದಿದೆ, ನಾನು ಕಷ್ಟಪಟ್ಟು ಇವತ್ತು ಹಿಂಗೆ ಮಾಡಿದ್ದೀನಿ, ಅಂತೂ ಸಾಧಿಸ್ಬಿಟ್ಟಿದ್ದೀನಿ, ಹಿಂಗಂದಾಗ ಒಂದು ದಿನದಲ್ಲಿ ಆಗಿರೋದಲ್ಲದು. ಸಬ್ಕಾನ್ಷಿಯಸ್ ಅಲ್ಲಿ ಅದು ಪ್ರೀಮಾ ಮೆಟೀರಿಯಿಂದ ನಿಮ್ಮೊಳಗಿನ ಆ ಫಿಲಾಸಫರ್ ಸ್ಟೋನ್ ಎಚ್ಚೆತ್ಕೊಂಡು ಕ್ಯಾಸ್ಟ್ ಆಗಿ ಒಳಗಡೆ ತಲ್ಲಣಗಳಾಗಿ ಎಲ್ಲ ಬರ್ನ್ ಆಗಿ ಈಗೋ ಬರ್ನ್ ಆಗಿ ಅಹಂಕಾರ ಬರ್ನ್ ಆಗಿ ಎರಡು ಒಂದೇ ದುಃಖಗಳು ಬರ್ನ್ ಆಗಿ ಕೊನೆಗೆ ನೀವು ಗೋಲ್ಡ್ ಆಗ್ತಿರಲ್ಲ ಆ ಒಂದು ಮೂಮೆಂಟು. ಸೊ ನನಗೆ ಯಾಕೆ ಆ ಆಕಾಶವನ್ನು ನೋಡಿದ ಈ ಥರ ಫೀಲಿಂಗ್ ಅಂತಂದರೆ, ನನ್ನೊಳಗೆ ಆಗ್ತಕ್ಕಂಥ ಮೆಂಟಲ್ ಅಲ್ಕೆಮಿ ಇದು. ಆ ಪ್ರತಿಯೊಂದು ಆಕಾಶ ನೋಡಿದಾಗ ಅದರ ಹಿಂದಿನ ಮೆಮೊರಿ ನನಗೆ ನೆನಪಾಗುತ್ತೆ. ಆ ಹಿಂದಿನ ಮೆಮೊರಿ ಒರಿಜಿನಲ್ ಈವೆಂಟಿಗೆ ಕನೆಕ್ಟ್ ಆಗಿಲ್ಲ, ಅದರ ಜಸ್ಟ್ ಪ್ರೀವಿಯಸ್ ಇರೋ ಮೆಮೊರಿಗೆ ಕನೆಕ್ಟ್ ಆಗುತ್ತೆ. ಸೊ ಹೀಗೆ ಆ ಗ್ರೇಡಿಯಂಟ್ ನೋಡಿ, ಕಲರ್ ಅದು ತೀರಾ ಬ್ಲ್ಯಾಕು ಇಲ್ಲ, ಯಾಕಂದರೆ ಸೂರ್ಯಾಸ್ತ ಕಂಪ್ಲೀಟ್ ಆಗಿಲ್ಲ, ತೀರಾ ಅದು ಸೂರ್ಯ ಕೂಡ ಹುಟ್ಟಿಲ್ಲ. ಅಂದರೆ ಆ ಒಂದು ಪ್ಯಾಟ್ರನ್ನಲ್ಲಿ, ಆ ಕಲರಲ್ಲಿ ಎಷ್ಟೊಂದು ಕಲರ್ಗಳಿದ್ದಾವೆ. ಆ ಪಿಕ್ಸೆಲ್ಗಳಲ್ಲಿ ನೋಡಿದರೆ ಆ ಒಂದು ಸೂರ್ಯಾಸ್ತವನ್ನು ನಾನು ನೋಡಿದ ಒಂದು ಫೀಲಿಂಗ್ ಬರುತ್ತಲ್ಲ, ಕೆಂಪು ಇದೆ, ಹಳದಿ ಇದೆ, ವೈಲೆಟ್ ಇದೆ, ನೀಲಿ ಇದೆ, ಬ್ಲ್ಯಾಕ್ ಇದೆ, ಎಲ್ಲ ಇದೆ. ಇದು ನನ್ನ ಮನಸ್ಸಿನ ಒಂದು ತುಡಿತಗಳು. ನನಗೆ ಕೆಲವೊಂದ್ಸಲ ಮ್ಯೂಸಿಷಿಯನ್ ಆಗ್ಬಿಡ್ಬೇಕಂತೇಳಿ ಪಿಯಾನೋ ಕಲಿಬೇಕಂತ ಆಗುತ್ತೆ, ಕೆಲವೊಂದ್ಸಲ ಕ್ರಿಕೆಟರ್ ಆಗ್ಬಿಡ್ಬೇಕಂತೇಳಿ ಕ್ರಿಕೆಟ್ ಆಡ್ಬೇಕಂತ ಅನ್ಸುತ್ತೆ, ಕೆಲವೊಂದ್ಸಲ ಆಸ್ಟ್ರೋನಾಟ್ ಆಗ್ಬೇಕಂತ ಮಂಗಳಗ್ರಹಕ್ಕೆ ಹೋಗ್ಬೇಕಂತ ಅನ್ಸುತ್ತೆ, ಕೆಲವೊಂದ್ಸಲ ವಿಡಿಯೋ ಮಾಡ್ಬೇಕನ್ಸುತ್ತೆ, ಕೆಲವೊಂದ್ಸಲ ನಾನು ರೈಟರ್ ಆಗಬೇಕು, ಕೆಲವೊಂದ್ಸಲ ಕವಿ ಆಗಬೇಕು, ಕೆಲವೊಂದ್ಸಲ ನಾನು ಏನೂ ಆಗಬಾರ್ದು. ಸೊ ಇದು ನನ್ನ ಮನಸ್ಸಿನಲ್ಲಾಗ್ತಕ್ಕಂಥ ತಲ್ಲಣಗಳು, ಮನಸ್ಸಿನಲ್ಲಾಗ್ತಕ್ಕಂಥ ಅಲ್ಕೆಮಿಗಳು, ಮನಸ್ಸಿನಲ್ಲಾಗ್ತಕ್ಕಂಥ ಕ್ಯಾಸ್ಟ್, ಇದು ಒಳಗಡೆ ಕ್ಯಾಸ್ಟ್ ಆಗ್ತಾ ಇರುತ್ತೆ. ಒರಿಜಿನಲ್ ಈವೆಂಟು, ನಾನು ಸಣ್ಣವನಿದ್ದಾಗ ನೋಡಿರ್ತಕ್ಕಂಥ ಆಕಾಶ,
ಪ್ರತಿ ವರ್ಷ ನಾನು ದೊಡ್ಡನಾಗುವಾಗಲೂ ಕೂಡ ಆ ಆಕಾಶವನ್ನು ನೋಡ್ತಾ ನೋಡ್ತಾ ಬಂದಾಗ ಒರಿಜಿನಲ್ ಈವೆಂಟ್ನ ನೆನೆಸ್ಕೊಳ್ತಾ ಇದ್ದೀನಿ ಅನ್ನುವ ಒಂದು ನೆಪದಲ್ಲಿ ಪ್ರೀವಿಯಸ್ ಮೂಮೆಂಟ್ನ ನೆನೆಸ್ಕೊಳ್ತೀನಿ. ಅದರಲ್ಲಿ ಬಂದಿರತಕ್ಕಂಥ ಫೀಲಿಂಗ್ಸ್ಗಳೆಲ್ಲ ಈ ಮೂಮೆಂಟಿಗೆ ಬಂದು ಕ್ಯಾರಿ ಆಗುತ್ತೆ. ಸೊ ಹೀಗೆ ಕ್ಯಾರಿಯಿಂಗ್ ಎಫೆಕ್ಟ್ ಇದು ಇನ್ಫೈನೈಟ್ ಇಂಪಲ್ಸ್ ರೆಸ್ಪಾನ್ಸು. ಇದು ಯಾವತ್ತೂ ಮುಗಿಯಲ್ಲ. ಭೂಮಿ ಪರ್ಪೆಚುವಲ್ ಮೋಷನಲ್ಲಿ ತಿರುಗ್ತಾ ಇದೆ. ಭೂಮಿ ಯಾವ 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 ತಿಂಗಳಲ್ಲಿ ಯಾವ ಜಾಗಕ್ಕೆ ಇರುತ್ತೆ ಅಂತ ಕಂಡುಹಿಡಿಬೋದು. ಯಾಕೆಂದರೆ ನಮಗೆ ಗೊತ್ತು ಏನಾಗುತ್ತೆ ಅಂತ. ಅದೇ ಥರ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ನೀವು ತಲ್ಲಣಗಳನ್ನು ಅದನ್ನು ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳದೆ, ಜಾಸ್ತಿ ಕೋಪ ಮಾಡ್ಕೊಳ್ಳದೆ, ಅಥವಾ ನಿಮಗೆ ಆಗ್ತಕ್ಕಂಥ ಫೀಲಿಂಗ್ಸ್ಗಳು ಯಾಕೆ ಅಂತೇಳಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಒಳಗೆ ಆಗ್ತಕ್ಕಂಥ ಆ ಮೆಂಟಲ್ ಅಲ್ಕೆಮಿ ನಿಮಗೆ ಗೋಚರಿಸುತ್ತೆ. ನನಗಿದು ಪ್ರತಿ ಸಲ ಆ ಆಕಾಶ ನೋಡಿದಾಗ ಆಗ್ತಕ್ಕಂಥ ಯೋಚನೆ ಏನಪ್ಪ ಅಂತಂದರೆ, ಹೋಪಿನ ದಿನಗಳು ಇನ್ನೂ ಇದ್ದಾವೆ, ಮುಂದಿನ ದಿನಗಳು ತುಂಬ ಬ್ರೈಟ್ ಇದ್ದಾವೆ. ನೀನು ನೋಡ್ತಕ್ಕಂಥ ಗ್ರೇಡಿಯಂಟಲ್ಲಿ ನೀನು ಎಲ್ಲವೂ ಆಗಿದೆಯಾ. ಯಾವುದಕ್ಕೆ ಜಾಸ್ತಿ ಎನರ್ಜಿ ಕೊಡ್ತೀಯೋ ಅದನ್ನು ನೀನು ಆಗ್ತೀಯಾ. ನೀನು ಕ್ರಿಕೆಟರು ಹೌದು, ನೀನು ಮ್ಯೂಸಿಷಿಯನ್ ಹೌದು, ನೀನು ಎಲ್ಲ ಹೌದು. ನೀನು ಏನಾಗಬೇಕು. ಈ ಪ್ರತಿ ಸಲ ಈ ಒಂದು ದೃಶ್ಯ, ಹೊರಗಡೆ ಇರ್ತಕ್ಕಂಥ ಆ ದೃಶ್ಯ ನನ್ನ ಮನಸ್ಸಿನಲ್ಲಿ ಫಿಲಾಸಫರ್ ಸ್ಟೋನ್ ಥರ ಇರ್ತಕ್ಕಂಥ ಆ ಇಚ್ಛಾಶಕ್ತಿಗೆ ಜೊತೆ ಕೊಲೈಡ್ ಆದಾಗ, ಆ ದೃಶ್ಯವನ್ನು ಪ್ರತಿ ಸಲ ನಾನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಆ ಒಂದು ಕಳಪೆ ಭಾವನೆಗಳು, ನನಗೆ ಆಗಲ್ಲ ಅಂತ ಲಿಮಿಟೆಡ್ ಬಿಲೀಫ್ಗಳು ಮರ್ಜ್ ಆಗಿ, ಕ್ಯಾಸ್ಟ್ ಆಗಿ ಏನೋ ಒಂದು ಫಾರ್ಮ್ ಆಗ್ತಾ ಇರುತ್ತೆ. ಆ ಫಾರ್ಮು ಖುಷಿಯ ರೂಪದಲ್ಲಿ ಬರುತ್ತೆ. ಅದೇ ಪ್ರಾಬಬ್ಲಿ ಗೋಲ್ಡ್ ಇರ್ಬೋದು. ಈ ಥರ ಕಾರ್ಲ್ ಯುಂಗ್ ಅವರು ಹೇಳಿದ್ದು, ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಘಟನೆಗೂ ಮೀನಿಂಗ್ ಇದೆ. ಕಲೆಕ್ಟಿವ್ ಅನ್ಕಾನ್ಷಿಯಸ್ ಇಲ್ಲಿ ರೀಸನ್ ಅಡಗಿದೆ. ನಾವು ಬರೀ ಕಾನ್ಷಿಯಸ್ಸು ಅನ್ಕಾನ್ಷಿಯಸ್ಸು ಎರಡೇ ಮೈಂಡ್ ನಮಗಿರೋದು ಅಂತ ಅನ್ಕೊಂಡ್ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ನಾವು ತುಂಬ ಒಂದು ವರ್ಲ್ಪೂಲ್ ಥರ ಸಿಕ್ಕಾಕೊಂಡ್ಬಿಟ್ಟು ನಾವು ನೋಡಿದ್ದೇ ಪ್ರಪಂಚ, ನಾವು ಇರ್ತಕ್ಕಂಥ ಕಾಲನೇ ಫಾರೆವರ್ ಅಂತ ತಿಳ್ಕೊಂಡ್ಬಿಟ್ಟು ಹಿಂದೆ ಏನಾಗಿತ್ತು, ಮುಂದೆ ಹೆಂಗಿರ್ಬೋದು, ಬ್ರಹ್ಮಾಂಡ ಅಂದ್ರೆ ಏನು, ಯಾವ ಲೆವೆಲಿಂದ ನಾವು ಯೋಚನೆ ಮಾಡಬೇಕು, ಯಾಕೆ ನಮಗೆ ಇಂಥ ಫೀಲಿಂಗ್ ಬರುತ್ತೆ, ಈ ಥರ ಫೀಲಿಂಗ್ ಬಂದಾಗ ನನಗೆ ಕೋಪ ಯಾಕೆ, ಈ ಥರ ಫೀಲಿಂಗ್ ಬಂದಾಗ ಒಬ್ಬರನ್ನ ಯಾಕೆ ತಳ್ಳಿಬಿಡೋದು ಅಂತ ಈ ಒಂದು ತಲ್ಲಣವೇ ಮೆಂಟಲ್ ಆಲ್ಕೆಮಿ ನನ್ನ ಪ್ರಕಾರ. ಇದು ನಿಮಗೂ ಅನುಭವಕ್ಕೆ ಬಂದಿರ್ಬೋದು. ನಾನು ಹೇಳ್ತಾ ಇರೋದು ತುಂಬ ಕಾಂಪ್ಲೆಕ್ಸ್ ಅನಿಸಿದ್ರೆ ನಾನು ಸಿಂಪಲ್ ಆಗಿ ಲಾಸ್ಟಿಗೆ ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂತಂದರೆ, ಮೆಂಟಲ್ ಅಲ್ಕೆಮಿ ಅನ್ನೋದು ನಿಮಗೆ ಪ್ರತಿಯೊಂದು ಘಟನೆಯನ್ನು ಮರುಕಳಿಸಿ ಅಥವಾ ಪ್ರತಿಯೊಂದು ಈವೆಂಟನ್ನು ಟ್ರಿಗರಿಂಗ್ ಮಾಡುವಾಗ ಒಂದು ಭಾವನೆ ಉಂಟಾಗುತ್ತೆ. ಆ ಭಾವನೆ ನಿಮಗೆ ಆ ಕೊತ ಕುದಿತಾ ಇರೋ ಆ ಬೇಸ್ ಮ್ಯಾಟರ್ ಅದನ್ನು ನೀವು ಗೋಲ್ಡ್ ಆಗಿ ಟರ್ನ್ ಮಾಡಬೇಕು. ನಿಮ್ಮೊಳಗಿರೋ ಆ ಒಂದು ಈಗೋನ ಬರ್ನ್ ಮಾಡಬೇಕು. ಅದನ್ನು ಬರ್ನ್ ಮಾಡಿದಾಗ ನಿಮ್ಮೊಳಗೆ ಅಡಗಿರ್ತಕ್ಕಂಥ ಆ ಗೋಲ್ಡ್ ಹೊರ ಬರುತ್ತೆ. ಆ ಗೋಲ್ಡ್ ಹೊರ ಬಂದಾಗ ಋಗ್ವೇದ ಸಂಹಿತದಲ್ಲಿ ಹೇಳುವಂತೆ ನಮ್ಮ ಸುತ್ತಮುತ್ತ ಇರೋ ನೋಬೆಲ್ ಥಾಟ್ಸ್ಗಳು ನಿಮ್ಮನ್ನು ಹುಡುಕೊಂಡು ಬಂದು, ಆ ಬೇತಾಳ ಹೆಂಗೆ ಬಂದು ಬೆನ್ನಿಗೆ ಏರುತ್ತೋ ಹಾಗೆ ನಿಮ್ಮನ್ನು ಹುಡುಕಿ ಆ ನೋಬೆಲ್ ಥಾಟ್ಸ್ಗಳು ಬರ್ತವೆ. ಆ ನೋಬೆಲ್ ಥಾಟ್ಸ್ಗಳು ಬಂದಾಗ ನಿಮ್ಮೊಳಗಡೆ ಆ ಒಂದು ಕೆಲಸ ಮಾಡ್ತಕ್ಕಂಥ ಆ ಒಂದು ಮನೋಭಾವ ಅಥವಾ ಡಿಫ್ರೆಂಟಾಗಿ ಏನೋ ಮಾಡ್ತಕ್ಕಂಥ ಮನೋಭಾವ ಬರುತ್ತೆ. ಆ ಮನೋಭಾವ ಬಂದಾಗಲೇ ನಿಮ್ಮೊಳಗೆ ಆ ಒಂದು ತಡೆಯಲಾಗತಕ್ಕಂಥ 8-9 ಸೆಕೆಂಡ್ ಇದ್ದು ಮಾಯ ಆಗ್ತಕ್ಕಂಥ ಅತ್ಯಂತ ಅತಿರೇಕವಾದ ಒಂದು ಖುಷಿ ಬರುತ್ತಲ್ಲ, ಅದನ್ನೇ ಕಾರ್ಲ್ ಯುಂಗ್ ಅವರು ಮೆಂಟಲ್ ಆಲ್ಕೆಮಿ ಅಂತ ಕರೆದಿದ್ದು. ಆದ್ದರಿಂದ ನೀವು ಏನೇ ಖುಷಿಯಾಗಿರ್ತಕ್ಕಂಥ ವಿಚಾರ ಆಗಿರಲಿ, ಏನೇ ಒಂದು ದುಃಖಕರ ವಿಚಾರ ಆಗಿರಲಿ, ಯಾವುದನ್ನು ಜಡ್ಜ್ಮೆಂಟಲ್ ಒಂದು ಮನೋಭಾವದಲ್ಲಿ ನೋಡದೆ ಯಾಕೆ ಹಿಂಗಾಗ್ತಿದೆ ಅಂತ ಒಂದನೇ ಸ್ಟೆಪ್ಪಲ್ಲಿ ಅನಾಲಿಸಿಸ್ ಮಾಡಿ, ಎರಡನೇ ಸ್ಟೆಪ್ಪಲ್ಲಿ ಈ ಥರ ನನಗೆ ಎಷ್ಟು ಸಲ ಆಗಿದೆ ಅಂಥೇಳಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ, ಈ ಥರ ಆದಾಗ ನನಗೆ ನೆಕ್ಸ್ಟ್ ಯಾವ ಥರ ಸ್ಟೆಪ್ ತೊಗೋಬೇಕು ಅಂತ ನನ್ನ ಮನಸ್ಸು ನನಗೆ ಹೇಳ್ತಿದೆ ಅಂತ ನೀವು ನೋಡಿದಾಗ ನಿಮಗೆ ಮನಸ್ಸಲ್ಲಿ ಅರ್ಥ ಆಗುತ್ತೆ, ನಾವು ಹುಟ್ಟಿನಿಂದ ಸಾವಿನ ತನಕನೂ ನಮಗೆ ಮೆಂಟಲ್ ಆಲ್ಕೆಮಿ ಆಗ್ತಾನೇ ಇದೆ. ಆ 7 ಸ್ಟೆಪ್ಗಳು ಆಗ್ತಾನೇ ಇದ್ದಾವೆ. ನಮ್ಮ ಜೀವನದಲ್ಲಿ ನಾವು ಇಲ್ಲಿ ಬಂದಿರೋ ಪರ್ಪಸ್ಸೇ ಒಂದು ಬೇಸ್ ಮ್ಯಾಟರಿಂದ ನಾವು ಗೋಲ್ಡ್ ಹೆಂಗೆ ಆಗೋದು ಅಂತ ಕಂಡುಹಿಡ್ಕೊಳ್ಳೋದೆ ಸೆಲ್ಫ್ ರಿಯಲೈಸೇಷನ್ ಅಂತ ಏನು ಕರೀತಾರೆ. ಅದೇ ಮಾನವನ ಅತ್ಯಂತ ದೊಡ್ಡ ಒಂದು ಅವನು ಕಂಡುಹಿಡ್ತಕ್ಕಂಥ ಅತ್ಯಂತ ಒಂದು ದೊಡ್ಡ ಸತ್ಯ ಅಂತ ಹೇಳಿ, ಸಬ್ಜೆಕ್ಟಿವ್ ರಿಯಾಲಿಟಿ ಸತ್ಯ ಅಂತ ಹೇಳಿ ನಾನು ಒಂದು ಒಪಿನಿಯನ್ ಇದ್ರ ಬಗ್ಗೆ. ನಿಮಗೆ ಏನು ಅನಿಸುತ್ತೆ ಮೆಂಟಲ್ ಆಲ್ಕೆಮಿ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.